ಪ್ರಭುವಿನ ಪುನರುತ್ಥಾನದ ಪಾಸ್ಕ ಭಾನುವಾರ. ಪವಿತ್ರ ರಾತ್ರಿಯಲ್ಲಿ ಪಾಸ್ಕ ಜಾಗರಣೆ. ಮೊದಲನೆಯ ವಾಚನ. ಆದಿಕಾಂಡದಿಂದ ವಾಚನ. ಆದಿಯಲ್ಲಿ ದೇವರು ಪರಲೋಕ ಭೂಲೋಕವನ್ನು ಸೃಷ್ಟಿ ಮಾಡಿದರು. ಭೂಮಿ ನಿರಾಕಾರವಾಗಿಯೂ ಬರಿದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕಗ್ಗತ್ತಲು ಕವಿದಿತ್ತು. ದೇವರಾತ್ಮ ಜಲರಾಶಿಯ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಎನ್ನಲು ಬೆಳಕಾಯಿತು. ದೇವರ ಕಣ್ಣಿಗೆ ಅದು ಚೆನ್ನಾಗಿ ಕಂಡಿತು. ಅವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟರು. ಹೀಗೆ ಬೈಗು ಬೆಳಗು ಆಗಿ ಮೊದಲನೆಯ ದಿನವಾಯಿತು. ಬಳಿಕ ದೇವರು ಜಲರಾಶಿಯ ನಡುವೆ ವಿಸ್ತಾರವಾದ ಒಂದು ಗುಮ್ಮಟವು ಉಂಟಾಗಲಿ, ಅದು ಕೆಳಗಿನ ನೀರನ್ನು ಮೇಲಿನ ನೀರನ್ನು ಬೇರೆ ಬೇರೆ ಮಾಡಲಿ ಎಂದರು. ಹಾಗೆಯೇ ಆಯಿತು. ಹೀಗೆ ದೇವರು ವಿಸ್ತಾರವಾದ ಗುಮ್ಮಟವೊಂದನ್ನು ಮಾಡಿ ಕೆಳಗಿದ್ದ ನೀರನ್ನು ಮೇಲಿದ್ದ ನೀರಿನಿಂದ ವಿಂಗಡಿಸಿದರು. ದೇವರು ಆ ಗುಮ್ಮಟಕ್ಕೆ ಆಕಾಶ ಎಂದು ಹೆಸರಿಟ್ಟರು. ಹೀಗೆ ಬೈಗು ಬೆಳಗಿ ಆಗಿ ಎರಡನೇ ದಿನ ಆಯಿತು. ಅನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣ ನೆಲವು ಕಾಣಿಸಿಕೊಳ್ಳಲಿ ಎಂದರು. ಹಾಗೆಯೇ ಆಯಿತು. ದೇವರು ಒಣ ನೆಲಕ್ಕೆ ಭೂಮಿ ಎಂದು, ಜಲರಾಶಿಗೆ ಸಮುದ್ರ ಎಂದು ಹೆಸರಿಟ್ಟರು. ದೇವರ ಕಣ್ಣಿಗೆ ಅದು ಚೆನ್ನಾಗಿ ಕಂಡಿತು. ತರುವಾಯ ದೇವರು ಭೂಮಿಯು ಸಸ್ಯಗಳನ್ನು ಎಲ್ಲ ತರಹದ ದವಸ ಧಾನ್ಯ, ಹಣ್ಣು ಹಂಪಲು ಇವುಗಳನ್ನು ಬಿಡುವ ಗಿಡ ಮರ ಬಳ್ಳಿಗಳನ್ನು ಬೆಳೆಸಲಿ ಎಂದರು. ಅದು ಹಾಗೆಯೇ ಆಯಿತು. ಭೂಮಿಯಲ್ಲಿ ಸಸ್ಯಗಳು ಬೆಳೆದವು. ಎಲ್ಲ ತರಹದ ದವಸ ಧಾನ್ಯಗಳನ್ನು, ಹಣ್ಣು ಹಂಪಲುಗಳನ್ನು ಬಿಡುವ ಗಿಡ ಮರ ಬಳ್ಳಿಗಳು ಕಾಣಿಸಿಕೊಂಡವು. ದೇವರ ಕಣ್ಣಿಗೆ ಅದು ಚೆನ್ನಾಗಿ ಕಂಡವು. ಹೀಗೆ ಬೈಗು ಬೆಳಗು ಆಗಿ ಮೂರನೇ ದಿನವಾಯಿತು. ಅದಾದ ನಂತರ ದೇವರು ಹಗಲು ಇರುಳುಗಳನ್ನು ಬೇರೆ ಬೇರೆ ಮಾಡಲು, ಋತುಕಾಲಗಳನ್ನು, ದಿನ ಸಂವತ್ಸರಗಳನ್ನು ಸೂಚಿಸಲು ಹಾಗೂ ಭೂಮಿಗೆ ಬೆಳಕನ್ನೀಯಲು ಆಕಾಶ ದೀಪಗಳು ಉಂಟಾಗಲಿ ಎಂದರು. ಹಾಗೆಯೇ ಆಯಿತು. ಹಗಲನಾಳುವುದಕ್ಕೆ ಸೂರ್ಯನನ್ನು, ಇರುಳನಾಳುವುದಕ್ಕೆ ಚಂದ್ರನನ್ನು, ಹೀಗೆ ಎರಡು ದೀವಿಗಳನ್ನು ಸೃಷ್ಟಿ ಮಾಡಿದರು. ಅದು ಮಾತ್ರವಲ್ಲ, ನಕ್ಷತ್ರಗಳನ್ನು ಅವರು ಸೃಷ್ಟಿ ಮಾಡಿದರು. ಆ ದೀವಿಗಳನ್ನು ಆಕಾಶದಲ್ಲಿ ಇಟ್ಟು ಭೂಮಿಗೆ ಬೆಳಕನ್ನೀಯುವಂತೆ ಮಾಡಿದರು. ಹಾಗೆ ಹಗಲಿರುಳುಗಳನ್ನು ಆಳುವುದಕ್ಕೆ, ಬೆಳಕನ್ನು ಕತ್ತಲನ್ನು ಬೇರೆ ಬೇರೆ ಮಾಡುವುದಕ್ಕೂ ಅವುಗಳನ್ನು ನೇಮಿಸಿದರು. ದೇವರ ಕಣ್ಣಿಗೆ ಅದು ಚೆನ್ನಾಗಿ ಕಂಡಿತ್ತು. ಹೀಗೆ ಬೈಗು ಬೆಳಗಿ ಆಗಿ ನಾಲ್ಕನೇ ದಿನ ಆಯಿತು. ಆಮೇಲೆ ದೇವರು ಹಲವಾರು ಜಲಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ, ಭೂಮಿ ಆಕಾಶಗಳ ನಡುವೆ ಪಕ್ಷಿಗಳು ಹಾರಾಡಲಿ ಎಂದರು. ಈ ಪ್ರಕಾರ ದೇವರು ದೊಡ್ಡ ಜಲಚರಗಳನ್ನು, ನೀರಿನಲ್ಲಿ ತುಂಬಿರುವ ನಾನಾ ವಿಧವಾದ ಜಲಜಂತುಗಳನ್ನು, ರೆಕ್ಕೆಗಳ ಸಕಲ ವಿಧವಾದ ಪಕ್ಷಿಗಳನ್ನು ಸೃಷ್ಟಿ ಮಾಡಿದರು. ದೇವರ ದೃಷ್ಟಿಗೆ ಅದು ಚೆನ್ನಾಗಿ ಕಂಡಿತು. ಅವುಗಳಿಗೆ ದೇವರು, ನೀವು ಅಭಿವೃದ್ಧಿಯಾಗಿ ಹೆಚ್ಚಿಸಿರಿ, ಜಲಚರಗಳು ಸಮುದ್ರದ ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಹೆಚ್ಚಲಿ ಎಂದು ಹೇಳಿ ಆಶೀರ್ವದಿಸಿದರು. ಹೀಗೆ ಬೈಗು ಬೆಳಗು ಆಗಿ ಐದನೆಯ ದಿನವಾಯಿತು. ಆ ಬಳಿಕ ದೇವರು ಭೂಮಿಯಿಂದ ಎಲ್ಲ ತರಹದ ಜೀವ ಜಂತುಗಳು ಸೃಷ್ಟಿಯಾಗಲಿ, ದೊಡ್ಡ ಚಿಕ್ಕ ಸಾಕು ಪ್ರಾಣಿಗಳು, ಕಾಡು ಮೃಗಗಳು ಹುಟ್ಟಲಿ ಎಂದರು. ಅಂತೆಯೇ ಆಯಿತು. ಎಲ್ಲ ತರಹದ ದೊಡ್ಡ ಚಿಕ್ಕ ಕಾಡು ಮೃಗಗಳನ್ನು, ಸಾಕು ಪ್ರಾಣಿಗಳನ್ನು, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳನ್ನು ದೇವರು ಸೃಷ್ಟಿ ಮಾಡಿದರು. ಅವರ ನೋಟಕ್ಕೆ ಅದು ಚೆನ್ನಾಗಿ ಕಂಡಿತು. ಅದಾದ ನಂತರ ದೇವರು, ನಮ್ಮಂತೆಯೇ ಇರುವ ಹಾಗೂ ನಮ್ಮನ್ನು ಹೋಲುವ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ದೊಡ್ಡ ಚಿಕ್ಕ ಸಾಕು ಪ್ರಾಣಿ ಹಾಗೂ ಕಾಡು ಮೃಗಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳ ಮೇಲೆಯೂ ದೊರೆತನ ಮಾಡಲಿ ಎಂದರು. ಹೀಗೆ ದೇವರು ಸೃಷ್ಟಿಸಿದರು. ನರರನ್ನು ತಮ್ಮ ಹೋಲಿಕೆಯಲ್ಲಿ ಸೃಷ್ಟಿಸಿದರು. ಅವರನ್ನು ದೇವಾನುರೂಪದಲ್ಲಿ ಸೃಷ್ಟಿಸಿದರು. ಅವರನ್ನು ಸ್ತ್ರೀ ಪುರುಷರನ್ನಾಗಿ ಅವರನ್ನು ದೇವರು ಆಶೀರ್ವದಿಸಿ, ನೀವು ಅಭಿವೃದ್ಧಿಯಾಗಿ ಅನೇಕ ಮಕ್ಕಳನ್ನು ಪಡೆಯಿರಿ, ಭೂಮಿಯಲ್ಲಿ ಹರಡಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಭೂಮಿಯಲ್ಲಿ ಚಲಿಸುವ ಎಲ್ಲಾ ಪ್ರಾಣಿಗಳ ಮೇಲೆಯೂ ದೊರೆತನ ಮಾಡಿರಿ. ಇನ್ನು ಭೂಮಿಯಲ್ಲಿರುವ ಎಲ್ಲಾ ತರಹದ ದವಸ ಧಾನ್ಯಗಳನ್ನು
ಹಣ್ಣು ಹಂಪಲುಗಳನ್ನು ನಿಮಗೆ ಆಹಾರವಾಗಿ ಕೊಟ್ಟಿದ್ದೇನೆ. ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ದೊಡ್ಡ ಚಿಕ್ಕ ಮೃಗಗಳು, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೂ, ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳು, ಹುಲ್ಲು ಸೊಪ್ಪುಗಳನ್ನು ಆಹಾರವಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದರು. ಹಾಗೆಯೇ ಆಯಿತು. ತಾವು ಸೃಷ್ಟಿಸಿದ ಎಲ್ಲವನ್ನು ದೇವರು ನೋಡಿದರು, ಅವೆಲ್ಲವೂ ಬಹಳ ಚೆನ್ನಾಗಿತ್ತು. ಹೀಗೆ ಬೈಗು ಬೆಳಗು ಆಗಿ 6ನೇ ದಿನ ಆಯಿತು. ಪರಲೋಕ ಭೂಲೋಕಗಳು ಅವುಗಳಲ್ಲಿ ಇರುವ ಸಮಸ್ತವೂ ಹೀಗೆ ನಿರ್ಮಿತವಾದವು. ದೇವರು ತಮ್ಮ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡರು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಉಸಿರುದಲು ಹೊಸದಾಗುವುದು, ಚೇತನ ಪಡೆಯುವುದು ಜಗವೆಲ್ಲವೂ. ಹೊಸದಾಗುವುದು, ಚೇತನ ಪಡೆಯುವುದು ಜಗವೆಲ್ಲವೂ. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು. ಪ್ರಭು ನನ್ನ ದೇವಾ, ನೀ ಸರ್ವೋತ್ತಮನು. ಮಹಿಮೆ ಪ್ರತಾಪಗಳಿಂದ ಭೂಷಿತನು. ತೊಟ್ಟುಕೊಂಡಿರುವೆ ಬೆಳಕನು ಬಟ್ಟೆಯಂತೆ. ಹೊಸದಾಗುವುದು, ಚೇತನ ಪಡೆಯುವುದು ಜಗವೆಲ್ಲವೂ. ಭುವಿಯನು ತಳಹದಿಯ ಮೇಲೆ ಸ್ಥಾಪಿಸಿರುವೆ, ಅದೆಂದಿಗೂ ಕದಲದಂತೆ ಮಾಡಿರುವೆ. ಅದಕ್ಕೆ ಹೊದಿಸಿರುವೆ ಸಾಗರವೆಂಬ ವಸ್ತ್ರವನು. ಆಚಲರಾಶಿಗಳು ಮುಳುಗಿಸಿವೆ ಬೆಟ್ಟಗಳನ್ನು. ಹೊಸದಾಗುವುದು, ಚೇತನ ಪಡೆಯುವುದು ಜಗವೆಲ್ಲವೂ. ಎರಡನೆಯ ವಾಚನ. ಆದಿಕಾಂಡದಿಂದ ವಾಚನ. ದೇವರು ಆ ಬ್ರಾಹ್ಮಣನನ್ನು ಪರೀಕ್ಷಿಸುವುದಕ್ಕೋಸ್ಕರ ಆ ಬ್ರಾಹ್ಮಣೇ ಎಂದು ಕರೆದರು. ಅವನು ಇಗೋ ಸಿದ್ಧನಿದ್ದೇನೆ ಎಂದನು. ಆಗ ದೇವರು, ನಿನಗೆ ಒಬ್ಬನೇ ಒಬ್ಬನು ಮುದ್ದು ಮಗನಾದ ಈಸಾಕನನ್ನು ಕರೆದುಕೊಂಡು ಮೋರಿಯಾ ಪ್ರಾಂತಕ್ಕೆ ಹೋಗು. ಅಲ್ಲಿ ನಾನು ತೋರಿಸುವ ಬೆಟ್ಟದ ಮೇಲೆ ಅವನನ್ನು ದಹನ ಬಲಿಯನ್ನಾಗಿ ಅರ್ಪಿಸು ಎಂದರು. ಆ ಬ್ರಾಹ್ಮಣನು ಮುಂಜಾನೆಯೇ ಎದ್ದು ತನ್ನ ಏಸರ ಕತ್ತೆಗೆ ತಡೆ ಹಾಕಿಸಿ ಹೋಮ ಬಲಿಗೆ ಬೇಕಾದ ಕಟ್ಟಿಗೆಯನ್ನು ಸಿಗಿದು ಸಿದ್ಧ ಮಾಡಿಕೊಂಡು ಸೇವಕರಿಬ್ಬರನ್ನು ಹಾಗೂ ತನ್ನ ಮಗ ಈಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. 3ನೆಯ ದಿನ ಆ ಬ್ರಾಹ್ಮಣನು ಕಣ್ಣೆತ್ತಿ ನೋಡಿದಾಗ ದೂರದಲ್ಲಿ ಆ ಸ್ಥಳ ಕಾಣಿಸಿತು. ಅವನು ತನ್ನ ಸೇವಕರಿಗೆ, ನೀನು ಇಲ್ಲೇ ಕತ್ತಿಯನ್ನು ನೋಡಿಕೊಂಡಿರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವಾರಾಧನೆ ಮಾಡಿಕೊಂಡು ಪುನಃ ಇಲ್ಲಿಗೆ ಬರುತ್ತೇವೆ ಎಂದು ಹೇಳಿದನು. ಆ ಬ್ರಾಹ್ಮಣನು ದಹನ ಬಲಿಗೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗ ಈಸಾಕನ ಮೇಲೆ ಹೊರಿಸಿದನು. ಬೆಂಕಿಯನ್ನು ಹಾಗೂ ಕತ್ತಿಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡನು. ಇಬ್ಬರು ಅಲ್ಲಿಂದ ಮುಂದಕ್ಕೆ ಹೊರಟರು. ಹೋಗುತ್ತಾ ಇದ್ದಾಗ ಈಸಾಕನು ತಂದೆ ಅಬ್ರಾಮನನ್ನು ಅಪ್ಪ ಎಂದು ಕರೆದ. ಏನು ಮಗನೇ ಎಂದ ಅಬ್ರಾಮ. ಈಸಾಕನು, ಬೆಂಕಿ ಕಟ್ಟಿಗೆ ಏನೋ ಇವೆ, ಆದರೆ ದಹನ ಬಲಿಗೆ ಬೇಕಾದ ಕುರಿಮರಿಯಲ್ಲಿ ಎಂದು ಕೇಳಿದ. ಅದಕ್ಕೆ ಅಬ್ರಾಮನು, ಬಲಿಗೆ ಬೇಕಾದ ಕುರಿಮರಿಯನ್ನು ದೇವರೇ ಒದಗಿಸುತ್ತಾರೆ ಮಗನೇ ಎಂದು ಉತ್ತರ ಕೊಟ್ಟ. ಅವರಿಬ್ಬರು ಹಾಗೆ ಮುಂದಕ್ಕೆ ಸಾಗಿದರು. ದೇವರು ಹೇಳಿದ ಸ್ಥಳಕ್ಕೆ ಬಂದು ಸೇರಿದಾಗ ಆ ಬ್ರಾಹ್ಮಣನು ಅಲ್ಲಿ ಒಂದು ಬಲಿಪೀಠವನ್ನು ಕಟ್ಟಿದ. ಕಟ್ಟಿಗೆಯನ್ನು ಅದರ ಮೇಲೆ ಒಟ್ಟಿ ಮಗ ಈಸಾಕನ ಕೈ ಕಾಲುಗಳನ್ನು ಬಿಗಿದು ಕಟ್ಟಿಗೆಗಳ ಮೇಲೆ ಅವನನ್ನು ಕೆಡವಿದ.
ಬಳಿಕ ಮಗನನ್ನು ವಧಿಸಲು ಕೈ ಚಾಚಿ ಕತ್ತಿಯನ್ನು ಎತ್ತಿದ. ಆದರೆ ಸರ್ವೇಶ್ವರನ ದೂತನು ಆಕಾಶದಿಂದ ಆ ಬ್ರಾಹ್ಮಣೇ, ಆ ಬ್ರಾಹ್ಮಣೇ ಎಂದು ಕರೆದನು. ಅದಕ್ಕೆ ಆ ಬ್ರಾಹ್ಮಣ, ಇಗೋ ಸಿದ್ಧನಿದ್ದೇನೆ ಎಂದ. ದೂತನು ಅವನಿಗೆ, ಹುಡುಗನ ಮೇಲೆ ಕೈ ಎತ್ತಬೇಡ, ಅವನಿಗೆ ಯಾವ ಹಾನಿಯನ್ನು ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನನ್ನು ನನಗೆ ಬಲಿ ಕೊಡಲು ಹಿಂತೆಗೆಯಲಿಲ್ಲ. ಎಂತಲೇ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನೆಂದು ಈಗ ನನಗೆ ಚೆನ್ನಾಗಿ ಗೊತ್ತಾಯಿತು ಎಂದು ಹೇಳಿದನು. ಆ ಬ್ರಾಹ್ಮಣನು ಕತ್ತೆತ್ತಿ ನೋಡಿದ. ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು. ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನಿಗೆ ಬದಲಾಗಿ ಅದನ್ನು ದಹನ ಬಲಿಯನ್ನಾಗಿ ಅರ್ಪಿಸಿದ. ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟ. ಬೆಟ್ಟದ ಮೇಲೆ ಸರ್ವೇಶ್ವರ ಸ್ವಾಮಿ ಒದಗಿಸುತ್ತಾರೆ ಎಂಬ ಹೇಳಿಕೆ ಇಂದಿಗೂ ರೂಢಿಯಲ್ಲಿದೆ. ಸರ್ವೇಶ್ವರ ಸ್ವಾಮಿ ದೂತನ ಆಕಾಶದಿಂದ ಮತ್ತೊಮ್ಮೆ ಆ ಬ್ರಾಹ್ಮಣನನ್ನು ಕರೆದು, ಸರ್ವೇಶ್ವರನ ವಾಕ್ಯವನ್ನು ಕೇಳು. ನೀನು ನಿನ್ನ ಒಬ್ಬನೇ ಮಗನನ್ನು ಬಲಿ ಕೊಡಲು ಹಿಂತೆಗೆಯದೆ ಹೋದದ್ದರಿಂದ ನಾನು ನಿನ್ನನ್ನು ತಪ್ಪದೆ ಆಶೀರ್ವದಿಸುತ್ತೇನೆ. ನಿನ್ನ ಸಂತತಿಯನ್ನು ಹೆಚ್ಚಿಸುತ್ತೇನೆ. ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರದ ತೀರದ ಮರಳಿನಂತೆಯೂ ಅಸಂಖ್ಯವಾಗಿ ಮಾಡುತ್ತೇನೆ. ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನಪಡಿಸಿಕೊಳ್ಳುವರು. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ವಿಶ್ವದ ಎಲ್ಲಾ ರಾಷ್ಟ್ರಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಸರ್ವೇಶ್ವರನೇ ಆಣೆಯಿಟ್ಟು ಹೇಳಿದ್ದಾರೆ ಎಂದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನೀಡು ನಿ ದೇವ ರಕ್ಷೆಯನ್ನು, ನಾನು ನಿನ್ನ ಶರಣಾಗತನು. ನೀಡು ನಿ ದೇವ ರಕ್ಷೆಯನ್ನು, ನಾನು ನಿನ್ನ ಶರಣಾಗತನು. ನನ್ನ ಸ್ವತ್ತು ಸ್ವಾಸ್ಥ್ಯವು ನೀನೇ, ನಿನ್ನ ಕೈಯಲ್ಲಿದೆ ಪ್ರಭು ನನ್ನ ವಿಮೆ. ಇರಿಸಿಕೊಳ್ಳುವೆ ಪ್ರಭುವನು ಸತತ ನನ್ನೆದುರಿಗೆ. ಆತನಿರಲು ಬಲಕ್ಕೆ ನನಗೆಲ್ಲಿಯದು ಹೆದರಿಕೆ. ನೀಡು ನಿ ದೇವ ರಕ್ಷೆಯನ್ನು, ನಾನು ನಿನ್ನ ಶರಣಾಗತನು. ಈ ಕಾರಣ ಹರ್ಷದಿಂದಿದೆ ಎನ್ನಯ ಹೃದಯ, ಆನಂದಗೊಂಡಿದೆ ಮನ ಸುರಕ್ಷಿತವಿದೆ ಕಾಯ. ಏಕೆನೆ ದೂಡುವುದಿಲ್ಲ ನೀನು ಎನ್ನನು ಅಧೋಲೋಕಕ್ಕೆ, ಬಿಟ್ಟು ಕೊಡುವುದಿಲ್ಲ ನಿನ್ನ ಈ ಭಕ್ತನನು ಪಾತಾಳಕ್ಕೆ. ನೀಡು ನಿ ದೇವ ರಕ್ಷೆಯನ್ನು, ನಾನು ನಿನ್ನ ಶರಣಾಗತನು. ಮೂರನೆಯ ವಾಚನ ವಿಮೋಚನಾ ಕಾಂಡದಿಂದ ವಾಚನ. ಸರ್ವೇಶ್ವರ ಮೋಶೆಗೆ, ನೀನೇಕೆ ನನಗೆ ಮೊರೆ ಇಡುತ್ತಿರುವೆ? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು. ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲರು ಸಮುದ್ರದ ಮಧ್ಯೆ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು. ನಾನು ಈಜಿಪ್ಟಿನವರ ಹೃದಯಗಳನ್ನು ಕಠಿಣಪಡಿಸುವೆನು ಎಂದೇ ಅವರು ನಿಮ್ಮ ಹಿಂದೆ ಸಮುದ್ರದೊಳಗೆ ಹೋಗುವರು. ಆಗ ನಾನು ಫರೋಹನ ಅವನ ಸಮಸ್ತ ಸೈನ್ಯವನ್ನು, ರಥಗಳನ್ನು ಹಾಗೂ ರಾಹುತರನ್ನು ಸೋಲಿಸಿ ಪ್ರಖ್ಯಾತಿ ಹೊಂದಿದ ನಂತರ ನಾನೇ ಸರ್ವೇಶ್ವರ ಎಂಬುದನ್ನು ಈಜಿಪ್ಟಿನವರು ತಿಳಿದುಕೊಳ್ಳುವರು ಎಂದರು. ಇಸ್ರೇಲರ ದಂಡಿನ ಮುಂದೆ ಹೋಗುತ್ತಿದ್ದ ದೇವದೂತನು ಸ್ಥಳ ಬದಲಾಯಿಸಿ ಅವರ ಹಿಂದಕ್ಕೆ ಬಂದನು. ಅವರ ಮುಂಭಾಗದಲ್ಲಿದ್ದ ಮೇಘ ಸ್ತಂಭವು ಅಲ್ಲಿಂದ ಬಂದು ಅವರ ಹಿಂದೆ ನಿಂತುಕೊಂಡಿತು.
ಆ ಮೇಘಸ್ತಂಭವು ಈಜಿಪ್ಟಿನವರ ಪಡೆಗೂ ಇಸ್ರಾಯೇಲರ ಪಡೆಗೂ ನಡುವೆ ಬಂದು ಈಜಿಪ್ಟಿನವರಿಗೆ ಕತ್ತಲೆಯನ್ನು ಉಂಟು ಮಾಡಿತು, ಇಸ್ರಾಯೇಲರಿಗೆ ರಾತ್ರಿಯನ್ನು ಬೆಳಕಾಗಿಸಿತು. ಈ ಕಾರಣ ಆ ರಾತ್ರಿಯೆಲ್ಲ ಒಂದು ಪಡೆಯವರು ಇನ್ನೊಂದು ಪಡೆಯವರ ಬಳಿಗೆ ಬರಲಾಗಲಿಲ್ಲ. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಸರ್ವೇಶ್ವರ ಸ್ವಾಮಿ ಆ ರಾತ್ರಿಯೆಲ್ಲ ಪೂರ್ವ ದಿಕ್ಕಿನಿಂದ ಬಲವಾದ ಬಿರುಗಾಳಿ ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆ ನೂಕಿ ಅದರ ತಳದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದರು. ನೀರು ಇಬ್ಬಾಗವಾಯಿತು. ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣ ನೆಲದಲ್ಲೇ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಯಲ್ಲಿ ಗೋಡೆಯಂತೆ ನಿಂತಿತ್ತು. ಈಜಿಪ್ಟಿನವರು ಅಂದರೆ ಫರೋಹನ ಕುದುರೆಗಳು, ರಥಗಳು, ರಾಹುತರು ಇಸ್ರಾಯೇಲರನ್ನು ಬೆನ್ನಟ್ಟಿ ಬಂದು ಅವರ ಹಿಂದೆಯೇ ಸಮುದ್ರದೊಳಗೆ ಹೋದರು. ಬೆಳಗಿನ ಜಾವದಲ್ಲಿ ಸರ್ವೇಶ್ವರ ಆ ಅಗ್ನಿಸ್ತಂಭದಿಂದ ಈಜಿಪ್ಟಿನವರ ದಂಡಿನ ಕಡೆಗೆ ನೋಡಿ ಅದನ್ನು ಗಲಿಬಿಲಿ ಮಾಡಿದರು. ಸರ್ವೇಶ್ವರ ಅವರ ರಥಗಳ ಚಕ್ರಗಳನ್ನು ತೆಗೆದು ಬಿಟ್ಟಿದ್ದರಿಂದ ಈಜಿಪ್ಟಿನವರು ಬಹು ಸಂಕಟದಿಂದ ಅವುಗಳನ್ನು ಸಾಗಿಸಿಕೊಂಡು ಹೋದರು. ಆಗ ಈಜಿಪ್ಟಿನವರು, ನಾವು ಇಸ್ರಾಯೇಲರ ಮುಂದೆ ಗೆಲ್ಲಲಾರೆವು, ಓಡಿ ಹೋಗೋಣ ಬನ್ನಿ, ಸರ್ವೇಶ್ವರ ಅವರ ಪರವಾಗಿ ನಮಗೆ ವಿರೋಧವಾಗಿ ಯುದ್ಧ ಮಾಡುತ್ತಿದ್ದಾರೆ ಎಂದುಕೊಂಡರು. ಅಷ್ಟರಲ್ಲಿ ಸರ್ವೇಶ್ವರ ಸಮುದ್ರದ ಮೇಲೆ, ನಿನ್ನ ಕೈ ಚಾಚು, ಆಗ ಅದರ ನೀರು ಮೊದಲಿನಂತೆ ಬಂದು ಈಜಿಪ್ಟಿನವರನ್ನು, ಅವರ ರಥಗಳನ್ನು, ರಾಹುತರನ್ನು ಮುಳುಗಿಸುವುದು ಎಂದು ಮೋಶೆಗೆ ಹೇಳಿದರು. ಅಂತೆಯೇ ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದನು. ಬೆಳಗಾಗುವಾಗಲೇ ಸಮುದ್ರದ ನೀರು ಮೊದಲಿದಂತೆಯೇ ತುಂಬಿಕೊಂಡಿತು. ಈಜಿಪ್ಟಿನವರು ಓಡಿ ಹೋಗುತ್ತಾ ಅದಕ್ಕೆ ಎದುರಾಗಿಯೇ ಬಂದರು. ಹೀಗೆ ಸರ್ವೇಶ್ವರ ಈಜಿಪ್ಟಿನವರನ್ನು ಸಮುದ್ರದೊಳಗೆ ಕೆಡವಿಬಿಟ್ಟರು. ನೀರು ಮೊದಲಿನಂತೆ ಬಂದು ಆ ರಥಗಳನ್ನು, ರಾಹುತರನ್ನು ಹಾಗೂ ಅವರ ಹಿಂದೆ ಸಮುದ್ರದೊಳಗೆ ಹೋಗಿದ್ದ ಫರೋಹನ ಸೈನ್ಯದವರೆಲ್ಲರನ್ನು ಮುಳುಗಿಸಿತು. ಅವರಲ್ಲಿ ಒಬ್ಬರಾದರೂ ಉಳಿಯಲಿಲ್ಲ. ಇಸ್ರಾಯೇಲರಾದರೂ ಸಮುದ್ರದೊಳಗೆ ಒಣ ನೆಲದಲ್ಲೇ ನಡೆದು ಹೋದರು. ನೀರು ಅವರ ಎಡಬಲಗಳಲ್ಲಿ ಗೋಡೆಯಂತೆ ನಿಂತಿತ್ತು. ಆ ದಿನ ಸರ್ವೇಶ್ವರ ಸ್ವಾಮಿ ಇಸ್ರಾಯೇಲರನ್ನು ಈಜಿಪ್ಟಿನವರ ಕೈಯಿಂದ ರಕ್ಷಿಸಿದರು. ಈಜಿಪ್ಟಿನವರು ಸತ್ತು ಸಮುದ್ರದ ತೀರದಲ್ಲಿ ಬಿದ್ದಿರುವುದನ್ನು ಇಸ್ರಾಯೇಲರು ಕಂಡರು. ಸರ್ವೇಶ್ವರ ಈಜಿಪ್ಟಿನವರಲ್ಲಿ ಮಾಡಿದ ಈ ಮಹಾಪರಾಕ್ರಮ ಕಾರ್ಯವನ್ನು ಇಸ್ರಾಯೇಲರು ನೋಡಿ ಸರ್ವೇಶ್ವರನಿಗೆ ಭಯಪಟ್ಟು ಅವರಲ್ಲೂ ಅವರ ದಾಸ ಮೋಶೆಯಲ್ಲೂ ನಂಬಿಕೆ ಇಟ್ಟರು. ಆಗ ಮೋಶೆ ಮತ್ತು ಇಸ್ರಾಯೇಲರು ಸರ್ವೇಶ್ವರ ಸ್ವಾಮಿಗೆ ಸ್ತೋತ್ರವಾಗಿ ಈ ಕೀರ್ತನೆಯನ್ನು ಹಾಡಿದರು. ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತ ಆತ ಗಳಿಸಿದ ವಿಜಯ. ಕುದುರೆಗಳನ್ನು, ರಾಹುತರನ್ನು ಕಡಲಲ್ಲಿ ಕೆಡವಿ ನಾಶ ಮಾಡಿಹನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತಾತ ಗಳಿಸಿದ ವಿಜಯ. ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತಾತ ಗಳಿಸಿದ ವಿಜಯ. ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತ ಆತ ಗಳಿಸಿದ ವಿಜಯ. ಕುದುರೆಗಳನ್ನು, ರಾಹುತರನು ಕಡಲಲ್ಲಿ ಕೆಡವಿ ನಾಶ ಮಾಡಿದನು. ಸರ್ವೇಶ್ವರನೇ ನನ್ನ ಶಕ್ತಿ, ನನ್ನ ಗೀತೆ, ಆತನಿಂದಲೇ ನನಗೆ ದೊರಕಿತು ರಕ್ಷಣೆ. ಆತನನ್ನು ವರ್ಣಿಸುವೆನು, ಆತನೆನ್ನ ದೇವನು, ಆತನನ್ನು ಸ್ತುತಿಸುವೆನು, ಆತನೆನ್ನ ಪಿತೃಗಳ ದೇವನು. ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತಾತ ಗಳಿಸಿದ
ಸರ್ವೇಶ್ವರನು ಯುದ್ಧಶೂರನು, ಸರ್ವೇಶ್ವರ ಎಂಬುದು ಆತನ ನಾಮಧೇಯವು. ಫರೋಹನ ರಥಗಳನ್ನು ಸೈನಿಕರನು ಕೆಡವಿ ಬಿಟ್ಟನಾತ ಕಡಲಲಿ. ಫರೋಹನ ವೀರ ಶ್ರೇಷ್ಠರನು ಮುಳುಗಿಸಿ ಬಿಟ್ಟನಾತ ಕೆಂಪು ಸಮುದ್ರದಲ್ಲಿ. ಮುಚ್ಚಿಬಿಟ್ಟಿತವರನು ಸಮುದ್ರ ಸಾಗರವು. ಸೇರಿದರವರು ಕಲ್ಲಿನೋಪಾದಿಯಲಿ. ಕಡಲಿನ ತಳವನು. ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತ ಆತ ಗಳಿಸಿದ ವಿಜಯ. ನಾಲ್ಕನೇ ವಾಚನ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ನಿನ್ನ ಸೃಷ್ಟಿಕರ್ತನೇ ನಿನಗೆ ಪತಿಯು, ಸೇನಾಧೀಶ್ವರನಾದ ಸರ್ವೇಶ್ವರ ಆತನ ಹೆಸರು. ಇಸ್ರಾಯೇಲಿನ ಪರಮ ಪಾವನನೇ ನಿನ್ನ ಉದ್ಧಾರಕನು. ಸರ್ವಲೋಕದ ದೇವ ಆತನ ನಾಮಧೇಯ. ಗಂಡ ಬಿಟ್ಟು ಮನನೊಂದಿರುವ ಪತ್ನಿ ನೀನು. ಹೌದು, ತ್ಯಜಿಸಲಾದ ಯೌವನದ ಪತ್ನಿ ನೀನು. ಸರ್ವೇಶ್ವರ ಕನಿಕರಿಸಿ ಕರೆದಿಹನು ನಿನ್ನನ್ನು. ಆ ನಿನ್ನ ದೇವರ ನುಡಿಯಿದು. ಬಿಟ್ಟಿದೆನು ನಿನ್ನನ್ನು ಕ್ಷಣ ಮಾತ್ರ, ಪ್ರೀತಿಯಿಂದ ಸೇರಿಸಿಕೊಳ್ಳುವೆ ಹತ್ತಿರ. ತಟ್ಟನೆ ಉಕ್ಕಿ ಹರಿಯುವ ಕೋಪದಿಂದ ಕ್ಷಣ ಮಾತ್ರ ಮುಖ ಮರೆಸಿಕೊಂಡೆ ನಿನ್ನಿಂದ. ಕರುಣಿಸುವೆನು ನಿನ್ನನ್ನು ಶಾಶ್ವತ ಕೃಪೆಯಿಂದ. ಇಂತೆನ್ನುತ್ತಿಹನು ನಿನ್ನ ಉದ್ಧಾರಕ ಸರ್ವೇಶ್ವರ. ಶಪಥ ಮಾಡಿದೆ ನಾನು ನೋಹನ ದಿನದಂದು, ಜಲ ಪ್ರಳಯವು ಭೂಮಿಯನ್ನು ಇನ್ನು ಮುಳುಗಿಸದೆಂದು. ಶಪಥ ಮಾಡುವೆ ಈಗ ಕೋಪ ಮಾಡೆನು ಎಂದು, ಇನ್ನು ನಿನ್ನನ್ನು ಗದರಿಸೆನು ಎಂದು. ಬಿರುಕು ಬಿಟ್ಟಾವು ಬೆಟ್ಟಗಳು, ಕದಲಿಯಾವು ಗುಡ್ಡಗಳು. ನನ್ನ ಅಚಲ ಪ್ರೀತಿಯಾದರೂ ಬಿಟ್ಟು ಹೋಗದು ನಿನ್ನನ್ನು. ಶಾಂತಿ ಸಮಾಧಾನದ ನನ್ನೇ ಒಪ್ಪಂದವು ಕದಲದು. ನಿನ್ನ ಮೇಲೆ ಕರುಣೆ ಇಟ್ಟಿರುವ ಸರ್ವೇಶ್ವರನ ನುಡಿಯಿದು. ಶೋಷಣೆಗೆ, ಬಿರುಗಾಳಿಗೆ, ನಿರ್ಗತಿಗೆ ಗುರಿಯಾದವಳೆ, ನಿರ್ಮಿಸುವೆ ನಿನ್ನನ್ನು ವಜ್ರ ವೈಡೂರ್ಯಗಳಿಂದ. ಅಸ್ಥಿವಾರ ಹಾಕುವೆ ನಿನಗೆ ನೀಲಮಣಿಗಳಿಂದ. ನಿರ್ಮಿಸುವೆ ನಿನ್ನ ಗೋಪುರಗಳನ್ನು ಮಾಣಿಕ್ಯಗಳಿಂದ. ನಿನ್ನ ಪೌಳಿ ಗೋಡೆಯನ್ನು ಅನರ್ಘ್ಯ ರತ್ನಗಳಿಂದ. ನಿನ್ನ ಮಕ್ಕಳು ಶಿಕ್ಷಿತರಾಗುವರು ನನ್ನಿಂದ. ಸಮೃದ್ಧವಾಗಿ ಬಾಳುವರು ಅವರು ಸುಖ ಶಾಂತಿಯಿಂದ. ನ್ಯಾಯ ನೀತಿ ನಿನಗಾಧಾರ, ದೂರವಿರುವುದು ಹಿಂಸಾಚಾರ. ಭಯಭೀತಿಗೆ ನೀ ದೂರ, ಅವು ಭಾರವು ನಿನ್ನ ಹತ್ತಿರ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಿನಗೆನ್ನ ವಂದನೆ ಪ್ರಭುವೇ, ನನ್ನನ್ನು ಉದ್ಧರಿಸಿಯೇ. 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 ಶತ್ರುಗಳೆನ್ನ ಕುರಿತು ಹಿಗ್ಗದಂತೆ ಮಾಡಿದೆ. ಪಾತಾಳದಿಂದೆನ್ನ ಪ್ರಾಣವನ್ನು ಮೇಲೆತ್ತಿದೆ.
ಪ್ರಭುವನು ಮಾಡಿರಿ ಆತನ ನಾಮಸ್ಮರಣೆಯನು ಆತನ ಕೋಪ ಕ್ಷಣ ಮಾತ್ರ ഇരുಳು ಬರಲು ಇರಬಹುದು ಅಳಲು ನಲಿವು ಉಲಿವುದು ಹಗಲು ಹರಿಯಲು ನಿನಗೆನ್ನ ವಂದನೆ ಪ್ರಭುವೇ ನನ್ನನ್ನು ಉತ್ತರಿಸಿಹೆ ನಿನಗೆನ್ನ ವಂದನೆ ಪ್ರಭುವೇ ನನ್ನನ್ನು ಉತ್ತರಿಸಿಹೆ. ಐದನೆಯ ವಾಚನ ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಎಲೆ ಬಾಯಾರಿದ ಜನರೇ, ನೀರಿನ ಬಳಿಗೆ ಬನ್ನಿ, ಹಣವಿಲ್ಲದವರೇ ಬನ್ನಿ, ಅನ್ನವನ್ನು ತೆಗೆದುಕೊಂಡು ತಿನ್ನಿ, ಹಾಲನ್ನು ದ್ರಾಕ್ಷಾರಸವನ್ನು ಕ್ರಯವಿಲ್ಲದೆ ಕೊಂಡುಕೊಳ್ಳಿ. ಆಹಾರವಲ್ಲದಕ್ಕೆ ಹಣವನ್ನು ವ್ಯಯ ಮಾಡುವುದೇಕೆ? ತೃಪ್ತಿತರದ ಪದಾರ್ಥಕ್ಕೆ ನಿಮ್ಮ ದುಡಿತದ ವೆಚ್ಚವೇಕೆ? ಕಿವಿಗೊಡಿ ನನಗೆ, ಒಳಿತನ್ನು ತಿಂದು ಆನಂದ ಪಡಿ, ಆ ಮೃಷ್ಟಾನವನ್ನು ಉಂಡು ಕಿವಿಯನ್ನಿತ್ತ ತಿರುಗಿಸಿ. ಬನ್ನಿ ನನ್ನ ಬಳಿಗೆ, ಬದುಕಿ ಬಾಳುವಿರಿ ನೀವು ಕಿವಿಗೊಟ್ಟರೆ ನನಗೆ. ದಾವೀದನಿಗೆ ವಾಗ್ದಾನವಿತ್ತವರೆಗೆ ಈಯುವೆ ನಿಮಗೆ. ಮಾಡಿಕೊಳ್ಳುವೆ ಚಿರವಾದ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ. ನೇಮಿಸಿರುವೆ ಆತನನ್ನು ಜನಗಳಿಗೆ ಸಾಕ್ಷಿಯನ್ನಾಗಿ, ಜನಾಂಗಗಳಿಗೆ ನಾಯಕನನ್ನಾಗಿ, ಅಧಿಪತಿಯನ್ನಾಗಿ. ಎಲೆ ಇಸ್ರಾಯೇಲೇ, ನಿನ್ನ ದೇವರಾದ ಸರ್ವೇಶ್ವರನಿಗೋಸ್ಕರ, ನಿನ್ನ ಮಹಿಮೆ ಪಡಿಸಿದ ಇಸ್ರಾಯೇಲಿನ ಪರಮ ಪಾವನ ಸ್ವಾಮಿಗೋಸ್ಕರ ನೀ ಕರೆ ಕೊಡುವೆ ನಿನಗೆ ಗೊತ್ತಿಲ್ಲದ ಜನಾಂಗಕ್ಕೆ. ಆಗ ಅಪರಿಚಿತರು ಓಡಿ ಬರುವರು ನಿನ್ನಾಶ್ರಯಕ್ಕೆ. ಅರಸಿ ಸರ್ವೇಶ್ವರನನ್ನು ಆತ ದೊರಕುವ ವೇಳೆಯಲ್ಲಿ, ವಿನಂತಿಸಿರಿ ಆತನಿರುವಾಗಲೇ ಸಮೀಪದಲ್ಲಿ. ಬಿಟ್ಟು ಬಿಡಲಿ ದುಷ್ಟನು ತನ್ನ ದುರ್ಮಾರ್ಗವನ್ನು, ತೊರೆದು ಬಿಡಲಿ ದುರುಳನು ದುರಾಲೋಚನೆಗಳನ್ನು. ತಿರುಗಿ ಬರಲಿ ಸರ್ವೇಶ್ವರನ ಬಳಿಗೆ, ಕರುಣೆ ತೋರುವನು ಆತನು ಅವನಿಗೆ. ಆಶ್ರಯ ಪಡೆಯಲಿ ಅವನು ನಮ್ಮ ದೇವರಿಂದ, ಕ್ಷಮಿಸುವನಾತನು ಮಹಾ ಕೃಪೆಯಿಂದ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಂತಲ್ಲ ಎಂದಿಹನು ಸರ್ವೇಶ್ವರ. ಎಷ್ಟೋ ಉನ್ನತ ಆಕಾಶವು ಭೂಮಿಯಿಂದ, ಅಷ್ಟು ಉನ್ನತ ನನ್ನ ಮಾರ್ಗ ನಿಮ್ಮ ಮಾರ್ಗಗಳಿಗಿಂತ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಗಿಂತ. ಮಳೆಯು ಹಿಮವು ಆಕಾಶ ಮಂಡಲದಿಂದ ಇಳಿದು ಬಂದು ತೋಯಿಸಿ ಹಸಿರುಗೊಳಿಸಿ ಉಲುಸು ಮಾಡುತ್ತದೆ ಭೂಮಿಯನ್ನು. ಬಿತ್ತುವವನಿಗೆ ಬೀಜ, ಉಣ್ಣುವವನಿಗೆ ಆಹಾರ ಒದಗಿಸದೆ ಹಿಂದಿರುಗಿ ಬರುವುದಿಲ್ಲ ಅವು ಸುಮ್ಮನೆ ಬಂದಲ್ಲಿಗೆ. ಅಂತೆಯೇ ನನ್ನ ಬಾಯಿಂದ ಹೊರಡುವ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸದ ಹೊರತು, ನನ್ನ ಉದ್ದೇಶವನ್ನು ಕೈಗೂಡಿಸದ ಹೊರತು ನನ್ನ ಬಳಿಗೆ ವ್ಯರ್ಥವಾಗಿ ಹಿಂದಿರುಗದು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಉದ್ಧರಿಸುವನಾತ ಹೊರತೆಗಳಿಂದ, ಸೇದುವಿರಿ ನೀರನ್ನು ಹರುಷದಿಂದ. ದೇವನೇ ಉದ್ಧಾರಕ ನನಗೆ, ಆತನಲ್ಲಿದೆ ನನಗೆ ನಿರ್ಭೀತ ನಂಬಿಕೆ. ದೇವಾದಿ ದೇವನೇ ಎನಗೆ ಶಕ್ತಿ, ಆತನೆನ್ನ ಕೀರ್ತನೆಯ ವ್ಯಕ್ತಿ. ತಂದಿಹನಾಥ ಎನಗೆ ಮುಕ್ತಿ. ಶ್ಲೋಕ. ಉದ್ಧರಿಸುವ ಹೊರತೆಗಳಿಂದ, ಸೇದುವಿರಿ ನೀರನ್ನು ಹರುಷದಿಂದ. ಉದ್ಧರಿಸುವ ಹೊರತೆಗಳಿಂದ, ಸೇದುವಿರಿ ನೀರನ್ನು ಹರುಷದಿಂದ. ಸಲ್ಲಿಸಿರಿ ಸರ್ವೇಶ್ವರನಿಗೆ ಕೃತಜ್ಞತೆಯನ್ನು, ಸ್ಮರಿಸಿರಿ ಆತನ ಶ್ರೀ ನಾಮವನ್ನು. ಸಾರಿರಿ ಜನತೆಗೆ ಆತನ ಕಾರ್ಯಗಳನ್ನು, ಘೋಷಿಸಿರಿ ಆತನ ನಾಮ ಘನತೆಯನ್ನು. ಶ್ಲೋಕ. ಉದ್ಧರಿಸುವ ಹೊರತೆಗಳಿಂದ, ಸೇದುವಿರಿ ನೀರನ್ನು ಹರುಷದಿಂದ. ಹಾಡಿರಿ ಸರ್ವೇಶ್ವರನಿಗೆ ಸ್ತುತಿಯನ್ನು, ಎಸಗಿಯನಾಥ ಮಹಿಮಾ ಕಾರ್ಯಗಳನ್ನು. ತಿಳಿಸಿರಿ ಜಗದಾದ್ಯಂತಕ್ಕೆ ಈ ವಿಷಯವನ್ನು, ಸಿಯೋನಿನ ನಿವಾಸಿಗಳೇ ಹಾಡಿರಿ ಮಾಡಿರಿ ಭಜನ. ನಿಮ್ಮ ಮಧ್ಯದಲ್ಲಿರುವ ಆ ಘನವಂತನ, ಇಸ್ರಾಯೇಲಿನ ಸ್ವಾಮಿ ಪರಮ ಪಾವನ. ಶ್ಲೋಕ. ಉದ್ಧರಿಸುವ ಹೊರತೆಗಳಿಂದ, ಸೇದುವಿರಿ ನೀರನ್ನು ಹರುಷದಿಂದ. ಆರನೆಯ ವಾಚನ. ಪ್ರವಾದಿ ಬಾರುಕನ ಗ್ರಂಥದಿಂದ ವಾಚನ. ಇಸ್ರಾಯೇಲೇ, ಜೀವದಾಯಕ ಆಜ್ಞೆಗಳನ್ನು ಕೇಳು, ಸುಜ್ಞಾನವನ್ನು ಕಲಿತುಕೋ ಕಿವಿಗೊಟ್ಟು. ಇಸ್ರಾಯೇಲೇ, ಇದು ಸಂಭವಿಸಿದ್ದು ಹೇಗೆ?
ನಿನ್ನ ಶತ್ರುಗಳ ದೇಶದೊಳಗೆ ನೀನು ಬಂದದ್ದು ಹೇಗೆ? ಪರದೇಶದಲ್ಲಿ ನೀನು ಮುಪ್ಪಾದುದು ಹೇಗೆ? ಸತ್ತವರಂತೆ ನೀನು ಹೊಲೆಯಾದುದು ಹೇಗೆ? ಪಾತಾಳ ಲೋಕ ಸೇರಿದವರಂತೆ ನೀನು ಪರಿಗಣಿತನಾದದ್ದು ಹೇಗೆ? ಸುಜ್ಞಾನದ ಬುಗ್ಗೆಯನ್ನೇ ನೀ ಮರೆತು ಬಿಟ್ಟಿರುವೆ. ದೇವರ ಮಾರ್ಗದಲ್ಲಿ ನೀನು ನಡೆದಿದ್ದರೆ ನಿರಂತರ ಶಾಂತಿ ಸಮಾಧಾನದಿಂದ ವಾಸಿಸುತ್ತಿದ್ದೆ. ಸುಜ್ಞಾನವೆಲ್ಲಿದೆ, ಶಕ್ತಿ ಎಲ್ಲಿದೆ, ವಿವೇಕವೆಲ್ಲಿದೆ ಎಂಬುದನ್ನು ಕಲಿ. ಆಗ ಕಂಡುಕೊಳ್ಳುವೆ ದೀರ್ಘಾಯಸ್ಸು ಮತ್ತು ಜೀವ ಎಲ್ಲಿವೆ ಎಂದು, ದಾರಿ ತೋರುವ ಬೆಳಕು ಮತ್ತು ಶಾಂತಿ ಎಲ್ಲಿವೆ ಎಂದು. ಸುಜ್ಞಾನದ ನೆಲೆಯನ್ನು ಕಂಡು ಹಿಡಿದಿರುವವರು ಯಾರು? ಅದರ ನಿಧಿ ಗೃಹವನ್ನು ಪ್ರವೇಶಿಸುವವರಾರು? ಆದರೆ ಸುಜ್ಞಾನವನ್ನು ಬಲ್ಲ ಸರ್ವಜ್ಞನೊಬ್ಬನಿದ್ದಾನೆ. ಆತ ತನ್ನ ಸ್ವಂತ ಬುದ್ಧಿ ವಿವೇಕದಿಂದ ಅದನ್ನು ತಿಳಿದಿದ್ದಾನೆ. ಜಗತ್ತನ್ನು ಚಿರಕಾಲ ಸ್ಥಿರವಾಗಿರಿಸಿದವನು ಆತನೇ. 4 ಕಾಲಿನ ಪಶು ಪ್ರಾಣಿಗಳಿಂದ ಅದನ್ನು ತುಂಬಿಸಿದವನು ಆತನೇ. ಆತ ಬೆಳಕನ್ನು ಕಳುಹಿಸುತ್ತಾನೆ, ಅದು ಬರುತ್ತದೆ. ಹಿಂದಕ್ಕೆ ಕರೆದಾಗ ಭಯದಿಂದ ಹಿಂದಿರುಗುತ್ತದೆ. ತಾರೆಗಳು ನಿಯಮಿತ ಸ್ಥಳದಲ್ಲಿ ಸಂತಸದಿಂದ ಮಿನುಗುತ್ತವೆ. ಆತ ಕರೆದಾಗ ಈಗೋ ಇಲ್ಲಿದ್ದೇವೆ ಎಂದು ಹೇಳುತ್ತವೆ. ತಮ್ಮನ್ನು ಸೃಷ್ಟಿಸಿದಾತನ ಆನಂದಕ್ಕಾಗಿ ಅವು ಹೊಳೆಯುತ್ತವೆ. ಆತನೇ ನಮ್ಮ ದೇವರು, ಯಾರೂ ಇಲ್ಲ ಆತನಿಗೆ ಸಮಾನರು. ಜ್ಞಾನದ ಇಡೀ ಮಾರ್ಗವನ್ನು ಅರಿತಿದ್ದಾರೆ ಆ ದೇವರು. ತಮ್ಮ ದಾಸ ಯಾಕೋಬನಿಗೂ ತಮ್ಮ ಪ್ರಿಯ ಇಸ್ರಾಯೇಲರಿಗೂ ಶ್ರುತಪಡಿಸಿದ್ದಾರೆ ಅದನ್ನು. ಅನಂತರವೇ ಸುಜ್ಞಾನ ಧರೆಯ ಮೇಲೆ ಕಾಣಿಸಿಕೊಂಡಿತು, ಮಾನವರ ಮಧ್ಯೆ ಅದು ವಾಸ ಮಾಡಿತು. ಸುಜ್ಞಾನವೇ ದೈವಾಜ್ಞೆಗಳ ಗ್ರಂಥ, ಸದಾಕಾಲಕ್ಕೂ ಸ್ಥಿರವಾದ ಧರ್ಮಶಾಸ್ತ್ರ. ಪಡೆಯುವರು ಸಜೀವ, ಅದನ್ನು ಪ್ರಾಮಾಣಿಕವಾಗಿ ಪಾಲಿಸುವವರು. ಅದನ್ನು ಬಿಟ್ಟು ಬಿಡುವವರು ಸಾಯುವರು. ಇಸ್ರಾಯೇಲೇ, ಹಿಂದಿರುಗಿ ಬಾ, ಸುಜ್ಞಾನವನ್ನು ಸ್ವೀಕರಿಸು, ಅದರ ಪ್ರಕಾಶದಲ್ಲಿ ಬೆಳಕಿನತ್ತ ಪ್ರವರ್ಧಿಸು. ನಿನ್ನ ಗೌರವವನ್ನು ಇನ್ನೊಬ್ಬನಿಗೆ ಸಲ್ಲಗೋಡಬೇಡ, ನಿನ್ನ ಸೌಭಾಗ್ಯಗಳನ್ನು ಅನ್ಯ ಜನರಿಗೆ ಬಿಟ್ಟು ಬಿಡಬೇಡ. ಇಸ್ರಾಯೇಲೇ, ನಾವು ಧನ್ಯರು, ದೇವರಿಗೆ ಪ್ರಿಯವಾದುದು ನಮಗೆ ಬಯಲಾಗಿರುವುದು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರಭು ನಿತ್ಯ ಜೀವವನ್ನು ಹೀಯುವ ನುಡಿ ಇರುವುದು ತಮ್ಮಲ್ಲೇ. ಪ್ರಭು ನಿತ್ಯ ಜೀವವನ್ನು ಹೀಯುವ ನುಡಿ ಇರುವುದು ತಮ್ಮಲ್ಲೇ. ಪ್ರಭುವಿನ ಆಜ್ಞೆ ಪರಿಪೂರ್ಣ, ಜೀವನಕದು ನವಚೇತನ. ನಂಬಲಾರ್ಹ ಪ್ರಭುವಿನ ಶಾಸನ, ಮುಗ್ಧರಿಗದು ಸುಜ್ಞಾನ. ಪ್ರಭುವಿನ ನಿಯಮ ನೀತಿಬದ್ಧ, ಮನಸ್ಸಿಗದು ಆನಂದ. ಪ್ರಭುವಿನ ಕಟ್ಟಳೆ ಪರಿಶುದ್ಧ, ಕಣ್ಣಿಗದು ದೀವಿಗೆ. ಶ್ಲೋಕ. ಪ್ರಭು ನಿತ್ಯ ಜೀವವನ್ನು ಹೀಯುವ ನುಡಿ ಇರುವುದು ತಮ್ಮಲ್ಲೇ. ಪ್ರಭುವಿನ ಭೀತಿ ಪವಿತ್ರ, ಅದೆಂದಿಗೂ ಶಾಶ್ವತ. ಪ್ರಭುವಿನ ತೀರ್ಪು ಯಥಾರ್ಥ, ಪರಿಪೂರ್ಣ, ನ್ಯಾಯಯುತ. ಅಪೇಕ್ಷಣೀಯವಾದುದವು ಚಿನ್ನ ಅಪರಂಜಿಗಿಂತ, ಅತಿ ಮಧುರವಾದುವು ಅಪ್ಪಟ ಜೇನುತುಪ್ಪಕ್ಕಿಂತ. ಶ್ಲೋಕ. ಪ್ರಭು ನಿತ್ಯ ಜೀವವನ್ನು ಹೀಯುವ ನುಡಿ ಇರುವುದು ತಮ್ಮಲ್ಲೇ. 7ನೆಯ ವಾಚನ. ಪ್ರವಾದಿ ಎಜಕೀಯೇಲನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಈ ವಾಣಿಯನ್ನು ನನಗೆ ದಯಪಾಲಿಸಿದರು. ನರಪುತ್ರನೇ, ಇಸ್ರಾಯೇಲ್ ವಂಶದವರು ಸ್ವದೇಶದಲ್ಲಿ ವಾಸಿಸುತ್ತಿದ್ದಾಗ ತಮ್ಮ ದುರ್ಮಾರ್ಗ ದುರಾಚಾರಗಳಿಂದ ಅದನ್ನು ಅಶುದ್ಧಗೊಳಿಸಿದರು. ಅವರ ನಡತೆ ಮುಟ್ಟಿನ ಹೊಲಸಿನಂತೆ ನನಗೆ ಅಸಹ್ಯವಾಗಿತ್ತು. ಅವರು ನಾಡಿನ ಮೇಲೆ ರಕ್ತವನ್ನು ಸುರಿಸಿ ತಮ್ಮ ವಿಗ್ರಹಗಳಿಂದ ಅದನ್ನು ಒಲೆಗೈದ ಕಾರಣ ನಾನು ಅವರ ಮೇಲೆ ನನ್ನ ರೋಷಾಗ್ನಿಯನ್ನು ಸುರಿಸುವೆನು. ಜನಾಂಗಗಳೊಳಗೆ ಅದನ್ನು ಚೆದರಿಸುವೆನು. ದೇಶಗಳಿಗೆ ತೂರಿಬಿಟ್ಟು ಅವರ ದುರ್ಮಾರ್ಗ ದುರಾಚಾರಗಳಿಗೆ ಸರಿಯಾಗಿ ದಂಡಿಸಿದೆನು. ಅವರು ಆ ಜನಾಂಗಗಳೊಳಗೆ ಸೇರಿಕೊಂಡ ಮೇಲೆ, ಓಹೋ, ಇವರು ಸರ್ವೇಶ್ವರನ ಪ್ರಜೆಗಳು, ಆತನ ದೇಶದಿಂದ ಭ್ರಷ್ಟರಾಗಿ ಬಂದಿದ್ದಾರೆ ಎಂದೆನಿಸಿಕೊಂಡರು. ನನ್ನ ಪರಿಶುದ್ಧ ನಾಮಕ್ಕೆ ಅಪಕೀರ್ತಿಯನ್ನು ತಂದರು. ಇಸ್ರಾಯೇಲ್ ವಂಶದವರು ಜನಾಂಗಗಳೊಳಗೆ ಸೇರಿ
ಅಲ್ಲಿ ಅಪಕೀರ್ತಿಗೆ ಗುರಿ ಮಾಡಿದ ನನ್ನ ಪರಿಶುದ್ಧ ನಾಮವನ್ನು ಕುರಿತು ನಾನು ಮರುಗಿದೆನು. ಆದ ಕಾರಣ ನೀನು ಇಸ್ರಾಯೇಲ್ ವಂಶದವರಿಗೆ ಹೀಗೆ ನುಡಿ, ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ಇಸ್ರಾಯೇಲ್ ವಂಶದವರೇ, ನಿಮ್ಮ ನಿಮಿತ್ತವಲ್ಲ, ನೀವು ಜನಾಂಗಗಳಿಗೆ ಸೇರಿ ಅಪಕೀರ್ತಿಗೆ ಗುರಿ ಮಾಡಿದ ನನ್ನ ಪರಿಶುದ್ಧ ನಾಮದ ನಿಮಿತ್ತವೇ ಈ ರಕ್ಷಣಾ ಕಾರ್ಯವನ್ನು ಮಾಡುತ್ತೇನೆ. ಜನಾಂಗಗಳಲ್ಲಿ ಅಪಕೀರ್ತಿಗೆ ಗುರಿಯಾದ, ಅಂದರೆ ನೀವು ಜನಾಂಗಗಳ ನಡುವೆ ಅಪಕೀರ್ತಿಗೆ ಗುರಿ ಮಾಡಿದ ನನ್ನ ಶ್ರೀ ನಾಮದ ಗೌರವವನ್ನು ನಾನು ಕಾಪಾಡಿಕೊಳ್ಳುವೆನು. ಹೀಗೆ ನಾನು ಅವುಗಳ ಕಣ್ಣೆದುರಿಗೆ ನಿಮ್ಮ ರಕ್ಷಣೆಯ ಮೂಲಕ ನನ್ನ ಗೌರವವನ್ನು ಕಾಪಾಡಿಕೊಳ್ಳುವೆನು. ಆಗ ನಾನೇ ಸರ್ವೇಶ್ವರ ಎಂದು ಅವುಗಳಿಗೆ ನಿಶ್ಚಿತವಾಗುವುದು. ಇದು ಸರ್ವೇಶ್ವರನಾದ ದೇವರ ನುಡಿ. ನಾನು ನಿಮ್ಮನ್ನು ಜನಾಂಗಗಳಿಂದ ಬಿಡಿಸಿ ಸಕಲ ದೇಶಗಳಿಂದ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಬರಮಾಡುವೆನು. ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಕ್ಷಿಸುವೆನು, ನೀವು ನಿರ್ಮಲರಾಗುವಿರಿ. ನಿಮ್ಮ ಸಮಸ್ತ ವಿಗ್ರಹಗಳಿಂದಲೂ ಸಕಲ ವಿಧವಾದ ವಲಸಿನಿಂದಲೂ ನಿಮ್ಮನ್ನು ಶುದ್ಧಿ ಮಾಡುವೆನು. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನನ್ನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಗೊಂಡು ಆಚರಿಸುವಿರಿ. ನಾನು ನಿಮ್ಮ ಪಿತೃಗಳಿಗೆ ಅನುಗ್ರಹಿಸಿದ ನಾಡಿನಲ್ಲಿ ನೀವು ವಾಸಿಸುವಿರಿ. ನೀವು ನನಗೆ ಪ್ರಜೆಯಾಗಿರುವಿರಿ, ನಾನು ನಿಮಗೆ ದೇವರಾಗಿರುವೆನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಬಾಯಾರಿದ ಜಿಂಕೆ ಆ ತೊರೆಯುವಂತೆ ತೊರೆಗಾಗಿ, ದಣಿದೆನ್ನ ಮನ ದೇವ ಹಂಬಲಿಸುತ್ತಿದೆ ನಿನಗಾಗಿ. ಜೀವಂತ ದೇವನಿಗಾಗಿ ದಾಹದಿಂದಿದೆ ಎನ್ನ ಮನ, ನಾ ತೆರಳಿ ಪಡೆಯುವುದೆಂತು ಆ ದೇವನ ಮುಖದರ್ಶನ. ಜನಸಮೂಹದೊಡನೆ ನಾ ಜಯ ಜಯಕಾರ ಮಾಡುತ್ತಾ, ಸ್ತುತಿ ಗೀತೆಗಳ ಹಾಡುತ್ತಾ, ತೀರ್ಥ ಯಾತ್ರೆಗೈಯುತ್ತಾ, ದೇಗುಲಕ್ಕೆ ತೆರಳಿದ ಸವಿ ನೆನಪು ಮನ ಕರಗಿಸುವುದು ನಿರುತ. ಶ್ಲೋಕ. ಬಾಯಾರಿದ ಜಿಂಕೆ ಆ ತೊರೆಯುವಂತೆ ತೊರೆಗಾಗಿ, ದಣಿದಿದೆನ್ನ ಮನ ದೇವ ಹಂಬಲಿಸುತ್ತಿದೆ ನಿನಗಾಗಿ. ಕಳಿಸೆನು ನಿನ್ನ ಜ್ಯೋತಿಯನ್ನು ನಿನ್ನ ಸತ್ಯವನ್ನು ನನ್ನ ನಡೆಸಲಿಕ್ಕೆ, ಸೇರಿಸ ನಿನ್ನನ್ನು ನಿನ್ನ ಪವಿತ್ರ ಪರ್ವತಕ್ಕೆ, ನಿನ್ನಯ ನಿವಾಸಕ್ಕೆ. ಬರುವೆನಾಗ ನಿನ್ನ ಬಲಿಪೀಠದ ಬಳಿಗೆ, ನನ್ನಾನಂದ ನಿಧಿಯಾದ ನಿನ್ನ ಸನ್ನಿಧಿಗೆ, ವೀಣೆ ನುಡಿಸಿ ದೇವ ನಿನ್ನ ಸ್ತುತಿಸಲಿಕ್ಕೆ. ಶ್ಲೋಕ. ಬಾಯಾರಿದ ಜಿಂಕೆ ಆ ತೊರೆಯುವಂತೆ ತೊರೆಗಾಗಿ, ದಣಿದಿದೆನ್ನ ಮನ ದೇವ ಹಂಬಲಿಸುತ್ತಿದೆ ನಿನಗಾಗಿ. ನಡುರಾತ್ರಿಯ ಪೂಜೆ. ಮೊದಲನೆಯ ವಾಚನ. ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಕ್ರಿಸ್ತ ಯೇಸುವಿನವರಾಗಲು ದೀಕ್ಷಾ ಸ್ನಾನ ಹೊಂದಿರುವ ನಾವು ಅವರ ಮರಣದಲ್ಲಿ ಪಾಲುಗಾರರಾಗಲು ದೀಕ್ಷಾ ಸ್ನಾನ ಪಡೆದೆವು ಎಂಬುದು ನಿಮಗೆ ತಿಳಿಯದೆ? ಹೀಗಿರಲಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಅವರ ಮರಣದಲ್ಲಿ ಪಾಲುಗಾರರಾದ ನಮಗೆ ಅವರೊಡನೆ ಸಮಾಧಿಯೂ ಆಯಿತು. ಆದುದರಿಂದ ತಂದೆಯ ಮಹಿಮಾ ಶಕ್ತಿಯಿಂದ ಕ್ರಿಸ್ತ ಯೇಸು ಮರಣದಿಂದ ಪುನರುತ್ಥಾನ ಹೊಂದಿದಂತೆಯೇ ನಾವು ಸಹ ಹೊಸ ಜೀವವನ್ನು ಹೊಂದಿ ಬಾಳುತ್ತೇವೆ. ಅವರು ಮರಣ ಹೊಂದಿದಂತೆ ನಾವು ಅವರೊಂದಿಗೆ ಐಕ್ಯವಾಗಿ ಮರಣವನ್ನು ಹೊಂದುತ್ತೇವೆ. ಅಂತೆಯೇ ಅವರು ಪುನರುತ್ಥಾನ ಆದಂತೆ ನಾವು ಅವರೊಡನೆ ಐಕ್ಯವಾಗಿ ಪುನರುತ್ಥಾನ ಹೊಂದುತ್ತೇವೆ. ನಮಗೆ ತಿಳಿದಿರುವಂತೆ ಪಾಪದೀನವಾದ ನಮ್ಮ ಸ್ವಭಾವವು ನಾಶವಾಗುವಂತೆಯೂ, ಇನ್ನು ಮುಂದೆ ನಾವು ಪಾಪಕ್ಕೆ ದಾಸರಾಗಿರದಂತೆಯೂ ಯೇಸು ಕ್ರಿಸ್ತರೊಡನೆ ನಮ್ಮ ಹಳೆಯ ಸ್ವಭಾವವನ್ನು ಶಿಲುಬೆಗೆ ಜಡಿಯಲಾಗಿದೆ. ಹೀಗೆ ಸತ್ತವನು ಪಾಪ ಬಂಧದಿಂದ ಬಿಡುಗಡೆ ಹೊಂದಿದವನು. ಕ್ರಿಸ್ತ ಯೇಸುವಿನೊಂದಿಗೆ ನಾವು ಮರಣ ಹೊಂದಿದರೆ ಅವರೊಡನೆ ನಾವು ಜೀವಿಸುತ್ತೇವೆ. ಇದೇ ನಮ್ಮ ವಿಶ್ವಾಸ. ಯೇಸು ಕ್ರಿಸ್ತರನ್ನು ಮರಣದಿಂದ ಎಬ್ಬಿಸಲಾಯಿತು ಎಂಬುದನ್ನು ನಾವು ಬಲ್ಲೆವು. ಆದ್ದರಿಂದ ಅವರು ಇನ್ನು ಎಂದಿಗೂ ಸಾಯುವುದಿಲ್ಲ. ಸಾವಿಗೆ ಅವರ ಮೇಲೆ ಯಾವ ಅಧಿಕಾರವೂ ಇಲ್ಲ.
ಏಕೆಂದರೆ ಅವರು ಪಾಪದ ಪಾಲಿಗೆ ಒಂದೇ ಸಾರಿಗೆ ಮಾತ್ರವಲ್ಲ, ಎಂದೆಂದಿಗೂ ಸತ್ತವರು. ಅವರು ಈಗ ಜೀವಿಸುವುದು ದೇವರಿಗಾಗಿ. ಅಂತೆಯೇ ನೀವು ಸಹ ಪಾಪದ ಪಾಲಿಗೆ ಸತ್ತವರೆಂದು ದೇವರಿಗಾಗಿ ಮಾತ್ರ ಯೇಸು ಕ್ರಿಸ್ತರಲ್ಲಿ ಜೀವಿಸುವವರೆಂದು ಪರಿಗಣಿಸಿರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Alleluia, alleluia, alleluia. Alleluia, alleluia, alleluia. Alleluia, alleluia, alleluia. ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ. ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ಸಾರಲಿ ಇಸ್ರಾಯೇಲಿನ ಜನತೆ, ಆತನ ಪ್ರೀತಿ ಶಾಶ್ವತ ಎಂದೇ. Alleluia, alleluia, alleluia. Alleluia, alleluia, alleluia. ವಿಜಯ ಸಾಧನ ಪ್ರಭುವಿನ ಬಲಗೈಯಿಂದ, ಪರಾಕ್ರಮ ಪ್ರದರ್ಶನವು ಅದರಿಂದ. ಸಾಯನು, ಜೀವದಿಂದಿರುವೆನು ನಾನು, ಪ್ರಭುವಿನ ಕಾರ್ಯಗಳನ್ನು ಸಾರುವೆನು. Alleluia, alleluia, alleluia. Alleluia, alleluia, alleluia. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಭಾನುವಾರ ಮುಂಜಾನೆ ಆ ಮಹಿಳೆಯರು ತಾವು ಸಿದ್ಧ ಮಾಡಿದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಯ ಬಳಿಗೆ ಬಂದರು. ಸಮಾಧಿಯ ದ್ವಾರಕ್ಕೆ ಮುಚ್ಚಿದ ಕಲ್ಲು ಅಲ್ಲಿಂದ ಉರುಳಿ ಬಿದ್ದಿತ್ತು. ಒಳಗೆ ಪ್ರವೇಶಿಸಿ ನೋಡಿದಾಗ ಪ್ರಭು ಯೇಸುವಿನ ಪಾರ್ಥಿವ ಶರೀರ ಕಾಣಲಿಲ್ಲ. ಅವರು ತಬ್ಬಿಬ್ಬಾಗಿ ಅಲ್ಲೇ ನಿಂತರು. ಆಗ ತೇಜೋಮಯವಾದ ಉಡುಪನ್ನು ಧರಿಸಿದ ಇಬ್ಬರು ವ್ಯಕ್ತಿಗಳು ಪಕ್ಕನೆ ಅಲ್ಲೇ ಕಾಣಿಸಿಕೊಂಡರು. ಮಹಿಳೆಯರು ಭಯಭ್ರಾಂತರಾದರು. ಅವರ ದೃಷ್ಟಿ ನೆಲನಾಟಿತು. ಆಗ ಆ ವ್ಯಕ್ತಿಗಳು ಸಜೀವವಾಗಿರುವವರನ್ನು ಸತ್ತವರ ಮಧ್ಯೆ ಹುಡುಕುವುದೇನು? ಅವರು ಇಲ್ಲಿಲ್ಲ, ಪುನರುತ್ಥಾನ ಹೊಂದಿದ್ದಾರೆ. ಗಲಿಲಿಯದಲ್ಲಿದ್ದಾಗಲೇ ಅವರು ನಿಮಗೆ, ನರಪುತ್ರನು ಪಾಪಿ ಮಾನವರ ಕೈವಶವಾಗಿ ಶಿಲುಬೆಯ ಮರಣಕ್ಕೀಡಾಗಿ ಮೂರನೆಯ ದಿನ ಪುನರುತ್ಥಾನ ಹೊಂದಬೇಕಾಗಿದೆ ಎಂದು ತಿಳಿಸಿದ್ದನ್ನು ಮರೆತು ಬಿಟ್ಟಿರೋ ಎಂದರು. ಆಗ ಆ ಮಹಿಳೆಯರಿಗೆ ಯೇಸುವಿನ ಆ ಮಾತುಗಳು ಜ್ಞಾಪಕಕ್ಕೆ ಬಂದವು. ಅವರು ಸಮಾಧಿಯಿಂದ ಹಿಂತಿರುಗಿ ಹೋಗಿ ನಡೆದುದೆಲ್ಲವನ್ನು 11 ಮಂದಿ ಶಿಷ್ಯರಿಗೂ ಮತ್ತಿತರರಿಗೂ ತಿಳಿಸಿದರು. ಆ ಮಹಿಳೆಯರ ಹೆಸರುಗಳು ಮಗ್ದಲದ ಮರಿಯಳು, ಯೋವಾನಳು ಮತ್ತು ಯಾಕೋಬನ ತಾಯಿಯಾದ ಮರಿಯಳು.
ಇವರಲ್ಲದೆ ಇವರ ಸಂಗಡ ಇದ್ದ ಇತರ ಮಹಿಳೆಯರು ಪ್ರೇಷಿತರಿಗೆ ಈ ಸುದ್ದಿಯನ್ನು ತಿಳಿಸಿದರು. ಪ್ರೇಷಿತರಾದರೂ ಇದೆಲ್ಲ ಕಟ್ಟುಕತೆ ಎಂದು ಭಾವಿಸಿ ನಂಬದೆ ಹೋದರು. ಆದರೆ ಪೇತ್ರನು ಎದ್ದು ಸಮಾಧಿಯ ಬಳಿಗೆ ಧಾವಿಸಿದನು. ಸಮಾಧಿಯೊಳಗೆ ಬಗ್ಗಿ ನೋಡಿದಾಗ ಶವಕ್ಕೆ ಸುತ್ತಿದ ನಾರುಮಡಿ ವಸ್ತ್ರಗಳು ಮಾತ್ರ ಅಲ್ಲಿ ಬಿದ್ದಿರುವುದನ್ನು ಕಂಡನು. ಇವೆಲ್ಲ ಎಷ್ಟು ಆಶ್ಚರ್ಯಕರವಾಗಿದೆ ಎಂದುಕೊಂಡು ಹಿಂದಿರುಗಿದನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. विजयी क्रिस्ता पावन क्रिस्ता पुनरुद्धारिणी मृत्युव जಯಿಸಿ ಪಾಪವಾಳಿಸಿ ಮರಳಿ ಬಂದಿಗರು. ಸಂತಸವು ಸಂಭ್ರಮವು ಸಡಗರವು ಭಕ್ತರೆ ನಮಗೆಲ್ಲ ಬನ್ನಿರಿ ಕೊಂಡಾಡುವ. Alleluia, 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 Alleluia. ಜೀವನ ಶಾಶ್ವತವು ಮರಣವು ನಶ್ವರವು ಚಿರನಂಬಿಕೆ ಉದಯಿಸಿದೆ. ಸರ್ವವ ಜಯಿಸಿಗ ಕ್ರಿಸ್ತರ ಸಂಧಿಸಿ ರಕ್ಷಣೆ ಅನುಭವಿಸಿ ವಿಕಸುತ್ತಾತ್ಮರ ಸಂತ ಸ್ತ್ರೀ ಪುರುಷರ ದರ್ಶಿಪ ಭಾಗ್ಯವು ನಮ್ಮದಾಗಲಿ. Alleluia, 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 Alleluia. ವಿಜಯೀ ಕ್ರಿಸ್ತ ಪಾವನ ಕ್ರಿಸ್ತ ಪುನರುದ್ಧಾರಿಣಿ ಮೃತ್ಯುವ ಜಯಿಸಿ ಪಾಪವಾಳಿಸಿ ಮರಳಿ ಬಂದಿಗರು. ಸಂತಸವು ಸಂಭ್ರಮವು ಸಡಗರವು ಭಕ್ತರೆ ನಮಗೆಲ್ಲ ಬನ್ನಿರಿ ಕೊಂಡಾಡುವ. ಜಗವನ್ನು ಗೆದ್ದವರು ನಮ್ಮಯ ಕ್ರಿಸ್ತರು ಸ್ವರ್ಗದ ರಾಜರು. ಪರಲೋಕ ರಾಜ್ಯದ ಶಾಂತಿಯು ಪ್ರೀತಿಯು ಮುಕ್ತಿಯ ದಾತರಿಂದ ಪಾಪವ ತೊರೆದು ಹೃದಯವ ತೆರೆದು ಕ್ರಿಸ್ತರ ಸ್ವಾಗತಿಸಿ ರಕ್ಷಣೆ ಪಡೆಯುವಿರಿ. Alleluia, 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 Alleluia. ವಿಜಯೀ ಕ್ರಿಸ್ತ ಪಾವನ ಕ್ರಿಸ್ತ ಪುನರುದ್ಧಾರಿಣಿ ಮೃತ್ಯುವ ಜಯಿಸಿ ಪಾಪವಾಳಿಸಿ ಮರಳಿ ಬಂದಿಗರು. ಸಂತಸವು
ಸಡಗರವು ಭಕ್ತ